ಆಕ್ರಮಣ ಆರೋಪ, ಕರವೇ ವತಿಯಿಂದ ಧರಣಿ ಸತ್ಯಾಗ್ರಹ. ಹುನಗುಂದ ಅಮಿನಗಡ ಪಟ್ಟಣ ಪಂಚಾಯಿತಿಯಲ್ಲಿ ನಡೆದಿರುವ ಎನ್ನಲಾದ ಭೂ ಆಕ್ರಮಣ ಆರೋಪಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಕರವೇ ಹುನಗುಂದ ಇಳಕಲ್ ತಾಲೂಕು ಘಟಕದ ವತಿಯಿಂದ ಜುಲೈ 6ರಂದು ಹುನಗುಂದ ತಹಶೀಲ್ದಾರ ಕಚೇರಿ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಧರಣಿ ನಡೆಯುತ್ತಿರುವ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ ಪ್ರದೀಪ್ ಕುಮಾರ್ ಹಿರೇಮಠ ಅವರು ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿ ಧರಣಿ ಕೈಬಿಡುವಂತೆ ಮನವಿ ಮಾಡಿದರು. ಈ ವೇಳೆ ಕರವೇ ಹುನಗುಂದ ಹಾಗೂ ಇಳಕಲ್ ತಾಲೂಕು ಅಧ್ಯಕ್ಷರಾದ ರೋಷಿತ್ ಬಾರಕೇರ ಹಾಗೂ ಅಶೋಕ ಪೂಜಾರಿ ಮಾತನಾಡಿ, ಅಮಿನಗಡ ಪಟ್ಟಣ ಪಂಚಾಯಿತಿಗೆ ಸಂಬಂಧಿಸಿದ ಭೂ ಆಕ್ರಮಣ ಪ್ರಕರಣದ ಕುರಿತು ನಮಗೆ ಸಂಪೂರ್ಣ ಹಾಗೂ ಸಮರ್ಪಕ ದಾಖಲೆಗಳು ದೊರೆಯುವವರೆಗೆ ಈ ಸ್ಥಳವನ್ನು ಬಿಟ್ಟು ಕದಲುವುದಿಲ್ಲ. ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದು ಸ್ಪಷ್ಟಪಡಿಸಿದರು. ಧರಣಿಯಲ್ಲಿ ಕರವೇ ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳು ಭಾಗವಹಿಸಿ ಸಂಬಂಧಿಸಿದ ಪ್ರಕರಣದ ಕುರಿತು ಸೂಕ್ತ ತನಿಖೆ ಮಾಡಿಸಿ ಸತ್ಯಾಂಶವನ್ನು ಬಹಿರಂಗಪಡಿಸುವಂತೆ ಸರ್ಕಾರ ಮತ್ತು ಅಧಿಕಾರಿಗಳನ್ನು ಆಗ್ರಹಿಸಿದರು. ಹೆಣ್ಮಗಳಿಗೆ 12 ಮತ್ತು 70 ಜಾಗನ ಹೆಂಗೆ ಕೊಟ್ಟು ಆನ್ಮೇಲೆ ಕೊಟ್ರಿ, ಆನ್ಮೇಲೆ ಪರಿಸ್ಥಿತಿ ಏನಿತ್ತು ಅದನ್ನ ಕೇಳಾರ ನೀವ ಹ್ಯಾಪಿ ಒಳಗೆ ಬರೆದು ಕೊಟ್ಟರು. ಅಲ್ಲ ನಿಮ್ಮ ನಮೂನೆ 9 ಬಡ್ರಿ ಕೊಟ್ರಿ, ಜಾಗ ಇಲ್ಲ ಅಂತಲ್ಲ. ಅದನ್ನ ಅಷ್ಟು ಯಾಕೆ ಜಾಗ ಕೊಟ್ರಿ? ನೀವು ಯಾರಿಗೆ ತೀರ್ಮಾನ ತೊಗೊಂಡು ಹೇಳಿ ಕೆಲ್ಸ ಕೊಟ್ಟರು? ನಿಮ್ಮ ಅಧಿಕಾರಿ ಮ್ಯಾಗ ಕೊಟ್ಟರು, ಏನು ನಿಮಗೆ ಗೊತ್ತಿಲ್ಲ ಅಂತ ಇನ್ನೊಬ್ರು ಕೊಟ್ಟರು? ಈಗ ನೀವೇ ಕೊಡ್ಬೇಕಂತ ರೂಲ್ಸ್ ಆಯ್ತು. ಮತ್ತೆ ನಿಮ್ಮ ಮ್ಯಾಗ್ಲವ್ರಿಗೆ ಏನಾರು ಅಧಿಕಾರಿಗಳಿಗೆ ಮತ್ತು ಡಿ ಸಿ ಅವರಿಗೆ ಮತ್ತು ಯಾವ ವರ್ಷ ಆಗಿರೋದು? ಇದು 87, 88 ಸಾಲ. 87 ಬಿಫೋರ್ ನೋಡ್ರಲ್ಲ, ಏನೋ ದಾಖಲೆ ಸಿಗ್ತಾವೆ ಇಲ್ಲ ಅಂತ ಹೇಳ್ತಾರೆ ಸರ್. ಹಳೆ ರೆಕಾರ್ಡ್ ಅವ್ರಿಗೆ ಅದು ತೊಂಬರ್ರಿ. ಈ ಮೂಲ ಜಾಗ ಯಾರ್ದು ತೊಂಬರ್ರಿ ಸರ್. ಹಳೆ ರೆಕಾರ್ಡ್ ತೊಗೊಂಬರ್ರಿ. ಅದು ಹಳೆ ರೆಕಾರ್ಡ್ ಕೂಡ ಜಗತ್ತು ಕೂಡ ತೊಂಬರ್ರಿ. ಆ ಜಾಗ 3 ಯಾರೈತೆ ತೊಂಬರ್ರಿ. ಚೆಕ್ ಬಂದಿ ತೊಂಬರ್ರಿ. ಜಾಗಗಳು ಬಾರ್ ಬಂದು ಎಲ್ಲಿದೆ ಚೆಕ್ ಬಂದಿ